guys, happy Mother's Day to all the mothers. So guys, ನೀವು ಮದರ್ಸ್ ಡೇ ನಿಮ್ಮ ಮಮ್ಮಿಗೆ ವಿಶ್ ಮಾಡಿರ್ಬೋದು. ನಿಮ್ಗೆ ಗೊತ್ತು ಮದರ್ಸ್ ಡೇ ಯಾಕೆ ಸೆಲೆಬ್ರೇಟ್ ಆಗ್ತಿದೆ ಅಂತ? ಬರ್ರಿ ನಾನು ನಿಮಗೆ ಹೇಳ್ತೀನಿ. ಸೊ ಗೈಸ್, ಏನೋ ಜಾರ್ವಿಸ್ ಫ್ರಮ್ ಫಿಲಡೆಲ್ಫಿಯಾ May 2nd ಸಂಡೇ ತಮ್ಮ ತಾಯಿ ತೀರ್ಕೊಂಡಿದ್ದಾಗ ಆಮೇಲೆ ಮದರ್ಸಿಗೆ ರೆಸ್ಪೆಕ್ಟ್ ಕೊಡಬೇಕಂತ ಮದರ್ಸ್ ಡೇ ಸೆಲೆಬ್ರೇಟ್ ಮಾಡಬೇಕಂತ ಒಂದು ದೊಡ್ಡ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದರು. ಕೊನೆಗೆ 1914 US ಗೌರ್ಮೆಂಟ್ ಅದನ್ನ ಅವರೇ ಒತ್ತಾಯಕ್ಕೆ ಸೋತು May 2nd ಸಂಡೇ ಮದರ್ಸ್ ಡೇ ಅನ್ನು ಸೆಲೆಬ್ರೇಟ್ ಮಾಡಬೇಕು ಎಂದು ಅನೌನ್ಸ್ ಮಾಡಿದ್ದರು. ಮತ್ತು ಆ ದಿನ ಗೌರ್ಮೆಂಟ್ ಹಾಲಿಡೇ ಅಂದರೆ ನ್ಯಾಷನಲ್ ಹಾಲಿಡೇ ಎಲ್ಲರಿಗೂ ಕೊಟ್ಟಿದ್ದರು. ಸೊ ಗೈಸ್, ಅವತ್ತಿನಿಂದ ಇವತ್ತಿನವರೆಗೂ ನಾವು May 2nd ಸಂಡೇಯನ್ನು ಮದರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಮದರ್ಸ್ಗೆ ವಿಶ್ ಮಾಡಿದ್ವಿ, ಹಂಗಿದ್ರೆ ನಾವು ಮದರ್ಸ್ ಡೇ ಹೆಂಗೆ ಸೆಲೆಬ್ರೇಟ್ ಮಾಡಬೇಕು? ಮದರ್ಸಿಗೆ ಅಭ್ಯಾಸ ಮತ್ತು ಸ್ಕೂಲ್ ವಿಷಯಕ್ಕೆ ಕಾಡಬಾರ್ದು. ಎಕ್ಸಾಮ್ನಾಗ ಚಲೋ ಮಾರ್ಕ್ಸ್ ತೊಗೊಂಡು ಅವ್ರಿಗೆ ಸಂತೋಷ ಪಡಿಸ್ಬೇಕು. ಅವ್ರು ಟಯರ್ಡ್ ಆದಾಗ ಅವ್ರಿಗೆ 1 ಕಪ್ ಚಹಾ ಮಾಡಿಕೊಡ್ಬೇಕು. ಮತ್ತು ಅವ್ರಿಗೆ ಎವ್ರಿ ಡೇ ಹೆಲ್ಪ್ ಮಾಡಬೇಕು. ಮದರ್ಸ್ ಡೇ ಅಂದರೆ ಅದ ದಿವಸ ಹೆಲ್ಪ್ ಮಾಡೋದಲ್ಲ. ಯಾವಾಗ ನಮ್ಮ ಪೇರೆಂಟ್ಸಿಗೆ ಹೆಲ್ಪ್ ಬೇಕಾಗಿರ್ತೈತಿ, ಅವಾಗ ಹೆಲ್ಪ್ ಮಾಡಿದ್ರೆ ಮದರ್ಸ್ ಡೇ ಸಾರ್ಥಕ ಆಗುತ್ತೆ. ನೀವು ನಿಮ್ಮ ಮದರ್ಸಿಗೆ ಹೆಲ್ಪ್ ಮಾಡಿರಿ, ಚಲೋ ಕೆಲಸ ಮಾಡಿರಿ, ಟಯರ್ಡ್ ಆದಾಗ ಚಹಾ ಅದು ಕುಡಿಸ್ರಿ, ಆರಾಮಿರ್ರಿ. ಸೊ ಗೈಸ್, ಕೇಕ್ ತರ್ರಿ, ಪಾರ್ಟಿ ಮಾಡಿರಿ. ಹ್ಯಾಪಿ ಮದರ್ಸ್ ಡೇ. ಬಾಯ್.